ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೇಪಾಳ ಪ್ರವಾಸೋದ್ಯಮದಿಂದ ಅಧಿಕೃತವಾಗಿ ಮಾಹಿತಿ ಬಿಡುಗಡೆಗೊಂಡಿದೆ. ರಾಷ್ಟ್ರವಾರು ಪ್ರವಾಸಿಗರ ಮಾಹಿತಿ ಬಿಡುಗಡೆ ಮಾಡಿದ್ದಾರೆ. ಭಾರತದ 105 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 2 ಟ್ರಾವೆಲ್ಸ್ ಮೂಲಕ ಆಗಮಿಸಿದ್ದ ಒಟ್ಟು 105 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಭಾರತೀಯರು ಸೇರಿದಂತೆ ಒಟ್ಟು 291 ವಿದೇಶಿಯರು ಕೂಡ ನಾಪತ್ತೆಯಾಗಿದ್ದಾರೆ. ಇನ್ನು ನೇಪಾಳ ಪ್ರವಾಸೋದ್ಯಮ ಈಗಾಗಲೇ ಒಂದ್ ಕಡೆ ಭಾರತೀಯರು ಸೇರಿದಂತೆ ಒಟ್ಟು 291 ವಿದೇಶಿಯರು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಷ್ಟ್ರವಾರು ಪ್ರವಾಸಿಗರ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. 105 ಪ್ರವಾಸಿಗರು ನಾಪತ್ತೆಯಾಗಿರುವ ಬಗ್ಗೆ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು. ನೇಪಾಳ ಪ್ರವಾಸೋದ್ಯಮದಿಂದ ಅಧಿಕೃತ ಮಾಹಿತಿ, ಈಗ ಅಧಿಕೃತ ಲಿಸ್ಟ್ ಹೊರಬಂದಿದೆ. 2 ಟ್ರಾವೆಲ್ಸ್ ಮೂಲಕ ಒಟ್ಟು 105 ಜನ ಭಾರತದಿಂದ ನೇಪಾಳಕ್ಕೆ ಆಗಮಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. 2 ಟ್ರಾವೆಲ್ಸ್ ಮೂಲಕ ಆಗಮಿಸಿದ್ದ ಒಟ್ಟು 105 ಪ್ರವಾಸಿಗರು ಇಲ್ಲಿ ನಾಪತ್ತೆಯಾಗಿದ್ದಾರೆ. ಹುಡುಕಾಟ ಮಾಡುವ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ STRF, NDRF ಕೂಡ ಬಂದಿರುವಂಥದ್ದು, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೇಪಾಳ ಮತ್ತು ಟಿಬೆಟ್ ಗಡಿ ಭಾಗದಲ್ಲಿ ಉಂಟಾಗಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಸಿಲುಕಿರುವ ಕನ್ನಡಿಗರ ಸುರಕ್ಷತೆ ಹಾಗೂ ಮಾಹಿತಿಯ ಸಂಗ್ರಹಕ್ಕೆ ಕರ್ನಾಟಕ ಸರ್ಕಾರ ಕೂಡ ಮುಂದಾಗಿರುವಂಥದ್ದು. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕ ಮತ್ತು ಸಂಚಾರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳಿಸಿದ್ದಾರೆ. ಇನ್ನು ನೇಪಾಳ ಹಾಗೂ ಟಿಬೆಟ್ ಗಡಿ ಭಾಗದಲ್ಲಿ ಭೀಕರ ಪ್ರವಾಹ ಉಂಟಾದ ಬೆನ್ನಲ್ಲೇ ಪ್ರವಾಹ ಪೀಡಿತ ದೇಶದಲ್ಲಿ ಕನ್ನಡಿಗರು ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡಿಗರ ಮಾಹಿತಿ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಪತ್ತು ನಿರ್ವಹಣಾ ಇಲಾಖೆಯಿಂದ ಸಹಾಯವಾಣಿ ಬಿಡುಗಡೆಗೊಂಡಿದೆ. ರಾಯಭಾರಿ ಕಚೇರಿಯೊಂದಿಗೆ ಸಮನ್ವಯತೆ ಸಾಧಿಸಲು ಸಹಾಯವಾಣಿ. ಸಿಲುಕಿಕೊಂಡಿರೋ ವ್ಯಕ್ತಿಗಳು ಅವರ ಸಂಬಂಧಿಕರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನೆರವಿಗಾಗಿ ಗೂಗಲ್ ಫಾರ್ಮ್ ಮೂಲಕ ಮಾಹಿತಿಯನ್ನ ಒದಗಿಸುವಂತೆ ಮನವಿ ನೀಡಿದ್ದಾರೆ. ರಕ್ಷಣಾ ಕಾರ್ಯ, ಸ್ಥಳಾಂತರ ಮತ್ತು ಅಗತ್ಯ ನೆರವಿಗಾಗಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ನೇಪಾಳ ಹಾಗೂ ಟಿಬೆಟ್ ಗಡಿಭಾಗದಲ್ಲಿ ಈಗಾಗಲೇ ಭೀಕರ ಪ್ರವಾಹ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕನ್ನಡಿಗರು ಸಿಲುಕಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಕನ್ನಡಿಗರ ಮಾಹಿತಿಯ ಸಂಗ್ರಹಕ್ಕೆ ಕರ್ನಾಟಕ ಸರ್ಕಾರ ಕೂಡ ಈಗ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಆಂಕರ್ ಸೌಖ್ಯ. ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸೌಖ್ಯ, ಈಗ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಭಾರತದಿಂದ ಸಾಕಷ್ಟು ಜನರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು ನೇಪಾಳಕ್ಕೆ. ಈಗಾಗಲೇ ಕರ್ನಾಟಕದವರು ಪ್ರಯಾಣವನ್ನ ಬೆಳೆಸಿರೋ ಮಾಹಿತಿಯನ್ನ ಸಂಗ್ರಹ ಕೂಡ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಅಂಕಿತಾ, ನಿನ್ನೆಯಿಂದ ಶುರುವಾಗಿರುವಂಥ ಈ ಪ್ರವಾಹ ಏನಿದೆ ಇಡೀ ನೇಪಾಳವನ್ನೇ ಕೊಚ್ಕೊಂಡು ಹೋಗ್ತಾ ಇದೆ. ನೆಲಸಮ ಆಗ್ಬಿಟ್ಟಿದೆ, ಸರ್ವನಾಶನೇ ಆಗ್ಬಿಟ್ಟಿದೆ. ಕಾರಣ ಒಂದೊಂದು ದೃಶ್ಯವನ್ನು ಕೂಡ ನೋಡಿದಾಗ ಅಲ್ಲಿನ ಭೀಕರತೆ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸದ್ಯಕ್ಕೆ ಅಲ್ಲಿ ಸಹಾಯವಾಣಿ ಅಂತೇಳಿ ಒಂದಿಷ್ಟು ನಂಬರನ್ನು ಕೊಟ್ಟಿದ್ದಾರೆ. ಲ್ಯಾಂಡ್ಲೈನ್ ನಂಬರ್ ಇರ್ಬೋದು, ತುರ್ತುವಾಣಿ ಅಂತೇಳಿ ನಂಬರನ್ನು ಕೂಡ ಕೊಡೋದ್ರ ಮೂಲಕ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ 163ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ. ಅದರಲ್ಲೂ ಕೂಡ ಭಾರತ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಕೂಡ ಅಲ್ಲಿ ಪ್ರವಾಸಕ್ಕೆ ಅಂತ ಹೋಗಿದ್ರು ಯಾತ್ರಿಕರಿದ್ರು. ಅವರೆಲ್ಲರೂ ಕೂಡ ಅಲ್ಲಿ ಸಿಲುಕಾಕೊಂಡು ಕೆಲವರು ಮೃತಪಟ್ಟಿದ್ದಾರೆ, ಇನ್ನು ಕೆಲವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ, ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಅಲ್ಲಿನ ಸಂಪೂರ್ಣ ಪ್ರದೇಶವೇ ನಾಶ ಆಗೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಮಣ್ಣು ಮಿಶ್ರಿತ ನೀರನ್ನೇ ನಾವು ಗಮನಿಸಬಹುದು. ಇಲ್ಲಿ ಸದ್ಯಕ್ಕೆ ಅಲ್ಲಿ ಪ್ರವಾಹದ ಒಂದೊಂದು ದೃಶ್ಯಗಳು ಕೂಡ ಅಲ್ಲಿ ಎಷ್ಟು ಜನ ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಬಿಲ್ಡಿಂಗ್ ಸರ್ವನಾಶ ಆಗಿದೆ, ಎಷ್ಟು ಬ್ರಿಡ್ಜಸ್ಗಳಲ್ಲಿ ಕಟ್ ಆಗಿದೆ, ರಸ್ತೆಗಳು ಕೊಚ್ಕೊಂಡು ಹೋಗಿದೆ, ಅದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಹಿಮ ಕುಸಿತ ಆಗಿದೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಪ್ರವಾಹ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದರಿಂದಾಗಿ ಪಕ್ಕದ ರಾಜ್ಯ ಅಂದ್ರೆ ನಮ್ಮ ಪಕ್ಕದ ರಾಜ್ಯ ಆಗಿರುವಂಥ ಬಿಹಾರಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ, ಆಗುತ್ತೆ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಕಾರಣ ಕೋಸಿ ನದಿ ಇರ್ಬೋದು, ಈ ಗಂಡಕ್ ನದಿ, ಈ ನದಿಗಳ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಕ್ಷಣಕ್ಕೂ ಮಳೆ ಹೆಚ್ಚಾಗ್ತಾ ಇರೋದ್ರಿಂದ ನದಿ ನೀರಿನ ಪ್ರಮಾಣ ಕೂಡ ಏರಿಕೆ ಆಗ್ತಿರೋದ್ರಿಂದ ನಮ್ಮ ಪಕ್ಕದ ರಾಜ್ಯದ ಬಿಹಾರದವ್ರಿಗೂ ಕೂಡ ಇದ್ರ ಭಯ ಈಗ ಶುರುವಾಗಿದೆ. ಈಗಾಗಲೇ ಬೆಳಗ್ಗೆಯಿಂದನೇ ನಾವು ಗಮನಿಸ್ತಾ ಇದ್ವಿ, ಅನೇಕರು ಆ ಬಿಹಾರವನ್ನು ಬಿಟ್ಟು
ಬೇರೆ ಕಡೆಗೆ ಸ್ಥಳಾಂತರಗೊಳ್ತಾ ಇದ್ದಾರೆ. ಇನ್ನು ನೇಪಾಳದ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ ಮೂಲಕ NDRF ಮತ್ತು SDRF ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇನ್ನು ಭಾರತದಿಂದ ಕೈಲಾಸ ಈ ಯಾತ್ರೆಗೆ ಅಂತ ಯಾತ್ರಿಕರು ಏನು ಹೋಗಿದ್ರು ಅದರಲ್ಲಿ 157ಕ್ಕೂ ಹೆಚ್ಚು ಮಂದಿ ಸಿಲುಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಕಲಬುರಗಿಯಿಂದ ಕೂಡ 4 ಜನ ಹೋಗಿದ್ರಂತೆ, ಅದರಲ್ಲಿ 2 ರಕ್ಷಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಗೊತ್ತಾಗ್ತಾ ಇದೆ. ಆದರೆ ಅಲ್ಲಿ ನೇಪಾಳದಲ್ಲೇ ಸಿಲುಕಾಕೊಂಡಿರುವಂಥ ಭಾರತೀಯರಿರ್ಬೋದು, ಎಜುಕೇಷನ್ಗೆ ಅಂತ ಹೋದವರು ಅಥವಾ ಪ್ರವಾಸಕ್ಕೆ ಅಂತ ಹೋದವರು ಅಥವಾ ಉದ್ಯೋಗಕ್ಕೆ ಅಂತ ಹೋದವರು ಅಲ್ಲಿ ಏನಿದ್ದಾರೆ ಅವರ ಸೇಫ್ಟಿಗೋಸ್ಕರ ನಮ್ಮ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ತುರ್ತು ಸಂಖ್ಯೆಯನ್ನು ಕೊಟ್ಟಿದೆ. ಆ ಮೂಲಕ ಈ ಹೆಲ್ಪ್ ಲೈನ್ಗೆ ನೀವು ಕರೆ ಮಾಡಿ ಎಲ್ಲಿದ್ದೀರಾ ಅಂತ ಹೇಳಿದರೆ ನಿಮ್ಮ ಗೂಗಲ್ ಮ್ಯಾಪನ್ನು ಶೇರ್ ಮಾಡಿದರೆ ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ. ಬಟ್ ಈಗ ಅವ್ರು ಎಲ್ಲಿದ್ದೀವಿ ಅನ್ನೋದು ಅವರಿಗೆ ಗೊತ್ತಾಗದ ಮಟ್ಟಕ್ಕೆ ನೇಪಾಳದ ಸಂಪೂರ್ಣ ಪರಿಸ್ಥಿತಿ ಛಿದ್ರ ಆಗಿಬಿಟ್ಟಿದೆ. ಇನ್ನು ಮಳೆ ಕೂಡ ಇದೇ ರೀತಿಯಾಗಿ ಮುಂದುವರೆದಿದೆ. ಆದರೆ ಪ್ರವಾಹದ ಆತಂಕ ಕಟ್ಟಿಟ್ಟ ಬುತ್ತಿ. ಇನ್ನು ನೆರೆ ರಾಜ್ಯ ಬಿಹಾರದಲ್ಲೂ ಕೂಡ ಇದನ್ನು ಫೇಸ್ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ನೇಪಾಳ ಸರ್ಕಾರವು ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಕೂಡ ಒಂದು ಕಮಿಟಿ ಹೇಳಿತ್ತು ಈ ರೀತಿ ಪ್ರವಾಹ ಮುಂಬರುವ ದಿನಗಳಲ್ಲಿ ಎದುರಾಗುತ್ತೆ, ಅದಕ್ಕೆ ಬೇಕಾಗಿರುವಂಥ ಪ್ರಿಕಾಷನ್ಸ್ ತೆಗೆದುಕೊಳ್ಳಿ ಅಂತ. ಆದರೆ ಅಲ್ಲಿ ನೇಪಾಳ ಸರ್ಕಾರ ನೆಗ್ಲೆಕ್ಟ್ ಮಾಡಿದ್ದೆ ಇದಕ್ಕೆ ಕಾರಣ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಅದೇನೇ ಇರಲಿ, ಸದ್ಯಕ್ಕೆ ಜನರ ಜೀವಕ್ಕೆ ರಕ್ಷಣೆ ಕೊಡೋದು ಸರ್ಕಾರದ ಮಹತ್ವದ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಈಗ ಸರ್ಕಾರ ಮಾಡ್ತಿದೆ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಬಟ್ ಅಲ್ಲಿರುವಂಥ ಜನರಿಗೆ ಆದಷ್ಟು ಬೇಗ ರಕ್ಷಣೆ ಸಿಗಲಿ, ಅವರನ್ನು ಸ್ಥಳಾಂತರ ಮಾಡಲಿ ಅನ್ನೋದು ನಮ್ಮ ಆಶಯ ಕೂಡ. ಇನ್ನೂ ಕೂಡ ಈ ಪ್ರವಾಹ ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಪ್ರವಾಹದ ವಿಜುವಲ್ಸ್ ಕೂಡ ಒಂದೊಂದು ನೋಡಿದಾಗಲೂ ಅಲ್ಲಿನ ಭೀಕರತೆ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಕೆಲವೊಂದು ಹೆಣಗಳನ್ನ ಎತ್ತುವ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಅಲ್ಲೇ ಕಟ್ಟಾಗಿ ಕಾಲುಗಳು ಉಳ್ಕೊಳ್ತಾ ಇದೆ, ಅರ್ಧಕ್ಕರ್ಧ ದೇಹ ಮಾತ್ರ ಬರ್ತಾ ಇದೆ. ಇನ್ನೂ ಕೆಲವೊಬ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಪಾಪ ತಮ್ಮವರನ್ನ ಕಳ್ಕೊಂಡಿರುವಂಥ ಅಲ್ಲಿನ ನಿರಾಶ್ರಿತರು ಕಣ್ಣೀರಿಡ್ತಿದ್ದಾರೆ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ, ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅಂಕಿತಾ, ಥ್ಯಾಂಕ್ ಯು ಸೌಖ್ಯ ನಿಮ್ಮೆಲ್ಲ ಮಾಹಿತಿಗೆ.